ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಚಿತ್ರದುರ್ಗದ ನಿವಾಸವನ್ನು ಖರೀದಿಸಿ ಸ್ಮಾರಕ ನಿರ್ಮಿಸಲು ಕಾಂಗ್ರೆಸ್ ಮುಂದಾಗಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನಿಜಲಿಂಗಪ್ಪ ಅವರ ಪುತ್ರ ಕಿರಣ್ ಶಂಕರ್ ಜೊತೆಗೆ ಮಾತುಕತೆ ನಡೆಸಿದರು. ಈ ವೇಳೆ ಸಚಿವರು ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರು ಬಾಳಿ ಬದುಕಿದ ಮನೆ ಪಕ್ಷದ ಆಸ್ತಿಯಾಗಿದ್ದು, ಅವರ ನೆನಪಿಗಾಗಿ ಸ್ಮಾರಕ ಮಾಡಬೇಕು ಎಂಬುದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಇಚ್ಛೆಯಾಗಿದೆ. ಗಣೇಶ ಹಬ್ಬದ ನಂತರ ಕೆಪಿಸಿಸಿ ಅಧ್ಯಕ್ಷರು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ನಿವಾಸ ಖರೀದಿ ಕುರಿತು ಚರ್ಚಿಸಲಿದ್ದಾರೆ ಎಂದು ತಿಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಲ್ಯ ವಿವಾಹ ತಡೆಗೆ 9 ಇಲಾಖೆಗಳನ್ನು ಒಳಗೊಂಡ ನೂತನ ಕಾಯ್ದೆ ಜಾರಿಗೆ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದರು. ಅವರ ಆದರ್ಶ ನಮ್ಮ ಪಕ್ಷಕ್ಕೆ ಆದರ್ಶ, ನಮಗೆಲ್ಲರಿಗೂ ಅದಕ್ಕೆ ಒಂದು ಮುಂದಿನ ದಿನದಲ್ಲಿ ಅಧ್ಯಕ್ಷರು ಕೂಡ ಬಂದು ಭೇಟಿ ಕೊಡ್ತಾರೆ. ಒಳ್ಳೆ ಸರ್ಕಾರದ ವತಿಯಿಂದಲೇ ಒಂದು ಒಳ್ಳೆ ಸ್ಮಾರಕ ಮಾಡಿ ನಮ್ಮ ಇಲಾಖೆ ಎಲ್ಲ ರೀತಿ ಆದಂತ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಮೊನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ ಈ ವಿಷಯವಾಗಿ ಒಂದು ಅಮೆಂಡ್ಮೆಂಟ್ ಅನ್ನ ನಾವು ಉಳಿದ 9 ಇಲಾಖೆಗಳನ್ನ ಒಳಗೊಂಡು ಒಂದು ಅಮೆಂಡ್ಮೆಂಟ್ ಅನ್ನ ನಾವು ಮಾಡಿದೀವಿ. ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ, ಕಾನೂನು ಇಲಾಖೆ, ಹೋಮ್ ಇಲಾಖೆ, ನಮ್ಮ RDPR ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಇನ್ನೂ ಈ ರೀತಿ 9 ಇಲಾಖೆಗಳನ್ನ ಸೇರ್ಕೊಂಡು ಬಾಲ್ಯ ವಿವಾಹವನ್ನ ತಡೆಗಟ್ಟಲಿಕ್ಕೆ ಕಾನೂನು ತಂದಿದೆ.